ಪೂರ್ಮಾಸ್ ಕಿಚನ್ಗೆ ಸ್ವಾಗತ। ಇವತ್ತು ನಾನು ಮಸಾಲಾ ಗುಲಾಬಿ ಹೂವಿನ ಸೊಂಡಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ। ಹಿಂದಿನ ವಿಡಿಯೋದಲ್ಲಿ ನಾನು ಪ್ಲೇನ್ ವೈಟ್ ಗುಲಾಬಿ ಹೂವಿನ ಸೊಂಡಿಗೆ ಹೇಗೆ ಮಾಡೋದಂತ ತೋರಿಸಿದ್ದೆ। ಈಗ ಮಸಾಲಾ ಸೊಂಡಿಗೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಈ ಗ್ಲಾಸ್ನಲ್ಲಿ ನಾನು 3 ಅಳತೆ ಹಿಟ್ಟನ್ನು ತಗೊಂಡಿದ್ದೇನೆ। ಒಂದಕ್ಕೆ 2.5 ನೀರನ್ನು ತಗೋಬೇಕು। ಇಲ್ಲಿ ಸಣ್ಣಗೆ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಉಪ್ಪು, ಜೀರಿಗೆ ಈ ಮೂರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ। ಈಗ ಅಳತೆಯಲ್ಲಿ ಹೇಳಿರ್ತಕ್ಕಂಥ ಹಿಟ್ಟು ಮತ್ತು ನೀರನ್ನು ಚೆನ್ನಾಗಿ ಕಲಸಿ ನಾನು ಒಲೆ ಮೇಲಿಟ್ಟು ಈ ಥರ ತಿರುಗಿಸ್ತಾ ಇದ್ದೇನೆ। ನೀವು ಕೂಡ ಈ ರೀತಿ ಬಿಡದೇನೆ ತಿರುಗಿಸ್ಕೊಳ್ಳಿ। ಇದು ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೋಬೋದು, ಬಟ್ ಬರ್ತಾ ಬರ್ತಾ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ। ಈ ಥರ ತಿರುಗಿಸ್ತಾ ಬನ್ನಿ। ಈಗ ನೋಡಿ ಹಿಟ್ಟು ಗಟ್ಟಿ ಆಗ್ತಾನೇ ಇದೆ। ಈ ಹಂತಕ್ಕೆ ಬಂದಾಗ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ ಸ್ಟವ್ನ। ನೋಡಿ ತಿರುಗಿಸ್ತಾನೆ ಇರಬೇಕು, ಹಿಟ್ಟು ಹೊಡಿತಾ ಇದೆ। ತಳ ಹತ್ತುವ ಚಾನ್ಸಸ್ ಇರುತ್ತೆ, ಅದಕ್ಕೆ ನೀವು ಸ್ವಲ್ಪ ದಪ್ಪ ತಳ ಇರುವ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು। ಅಲ್ಯೂಮಿನಿಯಂ ಪಾತ್ರೆನೇ ತೊಗೊಳ್ಳಿ। ಈಗ ನಾನು ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೇನೆ। ನೀವೀಗ ಆಫ್ ಮಾಡ್ಕೊಂಡು ಕೂಡ ಇದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಆನ್ ಮಾಡ್ಕೋಬೋದು। ಪೇಸ್ಟ್ ಕೂಡ ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ। ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದು। ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಸ್ಟವ್ನ ಆನ್ ಮಾಡ್ಕೋಬೋದು। ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟು। ಎಲ್ಲ ಮಿಕ್ಸ್ ಆಗ್ತಾ ಇದೆ। ಇನ್ನೇನು ತುಂಬ ಹೊತ್ತು ಬೇಕಾಗೋದಿಲ್ಲ ಇದು ಬೇಯೋಕ್ಕೆ। ನೀವು ಟೇಸ್ಟ್ ನೋಡಿ ಉಪ್ಪು ಕೂಡ ಬೇಕು ಅಂದರೆ ಸೇರಿಸ್ಕೋಬೋದು। ನೀವೆಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ। ನೋಡಿ ಸ್ಟವ್ ಆನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಕಲಿಸ್ಕೊಳ್ಳಿ। ಸಿಮ್ಮಲ್ಲೇ ಮಾಡ್ಕೋಬೇಕು ನೀವು ಇದನ್ನೆಲ್ಲ। ಹಿಟ್ಟು ಹೊಡಿತಾ ಇದೆ, ನಾನಿನ್ನೂ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋತಾ ಇದ್ದೀನಿ। ನೋಡಿ ಈಗಿದು ಆಗಿದೆ। ಇದಕ್ಕೊಂದು ಪ್ಲೇಟ್ ಮುಚ್ಚಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ। ಈಗ ಮಾಡಿ ಮೇಲೆ ಒಂದು ಬಟ್ಟೆ ಅಥವಾ ಪ್ಲಾಸ್ಟಿಕ್ಕಿಗೆ ನೀವು ಎಣ್ಣೆ ಸವರ್ಕೋಬೇಕು। ಬಟ್ಟೆ ಆದರೆ ಸ್ವಲ್ಪ ಹಸಿ ಮಾಡಿಕೊಂಡು ಹಾಕ್ಕೋಬೋದು। ಇಡೀ ಹಿಟ್ಟನ್ನು ಒಂದು ಬೌಲ್ಗೆ ಸ್ವಲ್ಪನೇ ಹಾಕಿ ಇಟ್ಕೊಂಡು ನೀರಲ್ಲಿ ಕೈ ಎದ್ಕೊಂಡು, ನೋಡಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ, ನೀರಲ್ಲಿ ಕೈ ಎದ್ಕೊಂಡು ಈ ಥರ ಇಟ್ಕೋತಾ ಬರ್ಬೋದು। ಜಾಸ್ತಿ ಹಿಟ್ಟನ್ನು ನೀವು ಬೌಲಿಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ। ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಬೌಲಿಗೆ ಹಾಕಿ ನೀವು ಈ ಥರ ಕೈಯನ್ನು ಸ್ವಲ್ಪ ಹಸಿ ಮಾಡಿಕೊಂಡು ಇಟ್ಕೊತಾ ಬನ್ನಿ। ನೋಡಿ ಇದು ಒಂದಿನ ಒಣಗಿರೋದು ಸೊಂಡಿಗೆ। ಇದು ಫುಲ್ ಒಣಗಿದ ಮೇಲೆ ನೀವು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ವರ್ಷ ಪೂರ್ತಿ ಡೀಪ್ ಫ್ರೈ ಮಾಡಿ ತಿನ್ಬೋದು। ಇದು ಮಸಾಲ ಸೊಂಡಿಗೆ ತುಂಬಾ ಚೆನ್ನಾಗಿರುತ್ತೆ। ಸ್ವಲ್ಪ ಖಾರ ಉಪ್ಪು ಇರೋದ್ರಿಂದ ಊಟದಲ್ಲಿ ತುಂಬಾ ರುಚಿಯಾಗುತ್ತೆ। ನೋಡಿ ಈ ಸೈಜಲ್ಲಿ ಸೊಂಡಿಗೆ ರೆಡಿ ಆಗುತ್ತೆ। ಇದನ್ನು ನೀವು ಡೀಪ್ ಫ್ರೈ ಮಾಡಿದರೆ ಇದು ಡಬಲಲ್ಲಿ ಆಗುತ್ತೆ। ನಿಮಗೆ ಸೊಂಡಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।